ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಕಾಂತರಾಜು ಇಲ್ಲ, ಚೇರ್ಮನ್ ಇಲ್ಲ ಅವರು. ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಚೇರ್ಮನ್. ಅದಕ್ಕೆ ಇನ್ನೂ ಕೊಟ್ಟಿಲ್ಲ, 2 ತಿಂಗಳು ಟೈಮ್ ಬೇಕು ಅಂದಿದ್ರು, ಮುಂದಕ್ಕೆ ಹಾಕಿದ್ದೀನಿ. 2 ತಿಂಗಳು ಟೈಮು ಕೊಟ್ಟಿದ್ದೀನಿ. ಅವ್ರು ಕೊಟ್ಟಾಗ ನಾವು ವರದಿಯನ್ನು ತಗೋಬೇಕಲ್ವಾ? ಆಯ್ತು ಸರಿ, ಹೇಳಿದ್ದೀರ ಬಿಡಯ್ಯ. ಕಾಂತರಾಜು ವರದಿ ತಗೋಬೇಕು ಅಂತ ಹೇಳಿದ್ಯಾ, ಜಯಪ್ರಕಾಶ್ ಹೆಗ್ಡೆ ವರದಿ ತಗೋಬೇಕು ಅಂತ ಹೇಳಿದ್ಯಾ. ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ. ಆಯ್ತು ಬಿಡುತ್ತಮ್ಮ, ಹೇಳೋದು ನನಗೂ ಗೊತ್ತಿಲ್ಲ. ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಕೊಟ್ಟು ನಾನೇ ಅಲ್ವಾ? ಆಯ್ತು ಬಿಡಿ. ಈಗ ಯಾರು ಕಾಂತರಾಜು ವರದಿ ತಗೊಂಡಿರ್ಲಿಲ್ವೋ ಅವ್ರ ಬಗ್ಗೆ ಮಾತಾಡೋದೇ ಇರೋದು. ಏನ್ ಮಾತಾಡಿದ್ಯಾ? ಎಲ್ಲಿ ವಿರೋಧ ಮಾಡೋದೇ ನೀನು? ಅದಾಯ್ತಲ್ಲ, ನಡಿಯಪ್ಪ. ಈಗ ಕಾಂತರಾಜು ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ, ಬಂದ ಮೇಲೆ ತಗೊಳ್ತೀವಿ. ಬಿಡಪ್ಪತ್ತಮ್ಮ, ಹೇಳಿ ಡೈಲಾಗ್ ಮಾಡಕ್ಕೆ ಬಂದಿರೋದು ನಾನು. ನನ್ನ ಭಾಷಣ ಕೇಳಾಗಿದ್ರೆ ಕೇಳು, ಕೇಳದೇವರೇ ಸುಮ್ಮನೆ ಇರು. ಆಯ್ತು. ಮಾನ್ಯ ಅಧ್ಯಕ್ಷರೇ, ಈ ಅಜಾಮ ಅನ್ನೋ ಪದ ಅದು ನಿಂದನಾ ಸೂಚಕವಾಗಿತ್ತು ಅಂತ ಹೇಳಿ ಅದು ಬೇಡ ಅಂತ ಹೇಳಿದ್ರು. ಅದಾದ ನಾನು ತಗೊಳಾಕ್ಬಿಟ್ಟೆ, ಅದನ್ನ ಲಿಸ್ಟಿಂದ ತಗೊಳಾಕ್ಬಿಟ್ಟೆ. ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿರ್ತೀನಿ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯದ ಪರವಾಗಿರ್ತೀನಿ, ಸ್ವಾಭಿಮಾನದಿಂದ ರಾಜಕಾರಣ ಮಾಡ್ತೀನಿ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ಎಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರ ಪರವಾಗಿ ಇರ್ತೇನೆ ಅಂತಕ್ಕಂಥ ಮಾತು. ನಾನು ಕಾರ್ಯಕ್ರಮ ಮಾಡೋದು ಕೂಡ ಆ ಜನರಿಗೋಸ್ಕರ. ಎಲ್ಲ ಜಾತಿಲಿರ್ತಕ್ಕಂಥ ಬಡವರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಐತಿಹಾಸಿಕ ಕಾರಣಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ದು ಕೆಲಸ ಅಲ್ವಾ? ಸರ್ಕಾರದ ಕೆಲಸ ಅಂತಂದ್ರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು. ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾರು ಏನಾರ ಹೇಳಿ ಟೀಕೆ ಮಾಡಲಿ, ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ, ಪಾಪ ಅವ್ರಿಗೇನು ಗೊತ್ತಿಲ್ಲ, ಟೀಕೆ ಮಾಡ್ತಾರೆ. ಈಗ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ಈಗ 130 ಕೋಟಿ ಜನ ಹೆಣ್ಮಕ್ಳು ಫ್ರೀಯಾಗಿ ಬಸ್ ತಿರುಗಾಡಿದ್ದಾರೆ ಅಂತ ಯಾರಿಗೆ ಗೊತ್ತಿದೆ ಅವ್ರಿಗೆ? 130 ಕೋಟಿ ಜನ, ಒಬ್ಬರಲ್ಲ ಇಬ್ಬರಲ್ಲ, 130 ಕೋಟಿ ಜನ ಹೆಣ್ಮಕ್ಳು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ನೀನು ಬಸ್ನಲ್ಲಿ ಬರ್ತಾ ಇದೆಯಲ್ಲಮ್ಮ, ಫ್ರೀಯಾಗಲ್ವಾ? ನೋಡಿ, ಇವಳು ಧಾರವಾಡದವಳು, ಅಲ್ಲಿಂದ ಇಲ್ಲಿ ಬರ್ತಾಳೆ ಫ್ರೀಯಾಗಿ. ನೀವೆಲ್ಲ ಹೆಣ್ಮಕ್ಳೆಲ್ಲ ಬಸ್ನಲ್ಲಿ ತಿರುಗಾಡ್ತೀರಾ? ನೀನು ಮತ್ತೆ ಸಮಾಧಾನ ಆಗಿದೆಯಾ ಇಲ್ವಾ? ಮತ್ತೆ ಬಿಜೆಪಿ ಅವ್ರಿಗೆ ನೀವು ಈ ಬಸ್ನಲ್ಲಿ ತಿರುಗಾಡ್ತಿರೋದೇ ಗೊತ್ತಿಲ್ವಲ್ಲಮ್ಮ ಅವ್ರಿಗೆ? ಸುಳ್ಳು ಹೇಳ್ತಾವ್ರೆ. ತಿರುಗಾಡ್ತಾ ಇದ್ರು ಸುಳ್ಳು. ಇಲ್ಲಿ ನಿಮ್ಮಲ್ಲಿ ಯಾರಿಗಾರು ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ರೂಪಾಯಿ ಬರೋದು ಇದೆಯಾ ಪ್ರೋಗ್ರಾಮ್? ನೋಡು, ಅವಳು ಬರ್ತಾರೆ, 2,000 ರೂಪಾಯಿ ಬರ್ತದೆ. ನೋಡು,
2,000 ರೂಪಾಯಿ ಬರ್ತದೆ, ದಿನ ಬಸ್ನಲ್ಲೇ ಓಡಾಡ್ತಾಳೆ. ಮತ್ತೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಮನೆಗೆ. ಆಮೇಲೆ BPL ಕಾರ್ಡ್ ಇದ್ರೆ 5 kg ಅಕ್ಕಿ ಕೊಡ್ಬೇಕಲ್ಲ, ಅದ್ರ ಬದಲಿಗೆ 170 ರೂಪಾಯಿ ಕೊಡ್ತೀವಿ. ಗೊತ್ತಾಯ್ತೇನಮ್ಮ? 170 ರೂಪಾಯಿ ಎಲ್ರಿಗೂ ಬರಕ್ಕೆ. ಸೊ ಇದು ಮಾಡಿದ್ರೆ ಆ ಬಿಜೆಪಿಯವರು, ಸಿದ್ದರಾಮಯ್ಯನವರು ಯಾರ ಇವತ್ತು ಒಬ್ಬ ಹೇಳಿದ್ದಾರೆ ಟೀಕೆ ಮಾಡೋರು. ಇವರು ಬಿಜೆಪಿ ಅಧ್ಯಕ್ಷ, ಅವನ ಹೆಸರು ಹೇಳಕ್ ಹೋಗಲ್ಲ ನಾನು, ಬಿಜೆಪಿ ಅಧ್ಯಕ್ಷ, ಅವರು ಟೀಕೆ ಮಾಡಿದ್ದಾರೆ. ಏನ್ ಮಾಡೋದು? ಅವ್ರು ಏನಾರ ಟೀಕೆ ಮಾಡ್ಲಿ, ನಿಮ್ ಜೊತೆ ನಾವು ಇರ್ತೀವಿ ಅಷ್ಟೇ. ಆಗ್ಬೋದಾ? ಓಕೆ. ಅತ್ಯಂತ ಸಂತೋಷದಿಂದ ಈ ಮಂಗಳವಾದ್ಯ ಸಾಮಾಜಿಕ ಕಾದಂಬರಿ ನಾವು ಓದ್ತೀನಿ. ಆಮೇಲೆ ನನಗೆ ಅರ್ಪಣೆ ಮಾಡಿದ್ಯಾ, ಅದಕ್ಕೋಸ್ಕರ ನನಗೆ ಅನ್ನದಾತನ ಹುಟ್ಟುಹಬ್ಬಕ್ಕೆ ಉಡುಗೊರೆ ಅದಕ್ಕೋಸ್ಕರ ಮುತ್ತುರಾಜಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.